ಇತ್ತೀಚೆಗಷ್ಟೇ ಶ್ರೀದೇವಿ ಮಹಾತ್ಮೆ ಸೀರಿಯಲ್ನಲ್ಲಿ ದೇವಿ ಆಗಿ ಡಿವೋಷನಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜೀವಿತ ವಸಿಷ್ಠ ಅವರು ಇದೀಗ ಮರ್ಯಾದೆ ರಾಮಣ್ಣನ ಕುಟುಂಬಕ್ಕೆ ಸೊಸೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಮೇರಿಕಾಕ್ಕೆ ಹೋಗ್ಬೇಕಾಗಿದ್ದಂಥವ್ರು ಹಳ್ಳಿಗೆ ಬಂದಿದ್ದಾರೆ. ಸೊ ಇವರ ಒಂದು ತಿಪ್ಪಲಾಟಗಳಾಗಿರ್ಬೋದು, ಹಾಗೆಯೇ ಇವರ ಒಂದು ತಾಪತ್ರಯಗಳು ಯಾವ ರೀತಿ ಇರುತ್ತೆ, ಹಳ್ಳಿಯಲ್ಲಿ ಯಾವ ರೀತಿ ಅಮೆರಿಕವನ್ನು ಕಂಡುಕೊಳ್ತಾರೆ, ಸಾಕಷ್ಟು ವಿಚಾರಗಳಿಂದ ಮಾತನಾಡಿಸ್ತಾ ಹೋಗ್ತೀನಿ. ಜೀವಿತ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಮೆರಿಕಾಗೆ ಹೋಗಬೇಕು ಅಂತ ಹೇಳಿ ಪಾಸ್ಬುಕ್ಕು ಮತ್ತು ಟಿಕೆಟು ವೀಸಾ ಎಲ್ಲ ತೊಗೊಂಡು ಹೋಗಿದ್ದಂಥವ್ರು ಯಾಕೆ ಮತ್ತೆ ಯೂಟರ್ನ್ ಮಾಡ್ಕೊಂಡು ಮತ್ತೆ ಹಳ್ಳಿಗೆ ಬಂದಿದ್ದೀರಾ? ನಾನು ಪ್ರಜ್ಞೆ ತಪ್ಪಿರುವಾಗಲೇ ನಂಗೆ ತಾಳಿ ಕಟ್ಟಿಸಿ ನಮ್ಮಮ್ಮ ಕಾಡಿ ಬೇಡಿ ಎಲ್ಲ ಹಳ್ಳಿಗೆ ದಬ್ಬಿಟ್ಟಿದ್ದಾರೆ. ನಾನು ಹೋಗಲ್ಲ ಅಂದ್ರೂ ಬಾಗ್ಲಿಂದ ಆಚೆ ತಳ್ಬಿಟ್ಟಿದ್ದಾರೆ. ಅದಕ್ಕೆ ಬಂದಿದ್ದೀನಿ ಅಷ್ಟೇ. ವಿಧಿಯಾಟದ ಮುಂದೆ ನಾವೆಲ್ಲ ತುಂಬ ಚಿಕ್ಕವರಲ್ವಾ, ಫುಲ್ ರಫ್ ಆ್ಯಂಡ್ ಟಫ್ ಅವಾಜ್ ಹಾಕುವಂಥದ್ದು. ಈಗ ಈ ಹಿಂದೆ ಕೂಡ ನಿಮ್ಮ ಮತ್ತು ರಾಮಣ್ಣನ ಒಂದಷ್ಟು ಸೀನ್ಸ್ ಎಲ್ಲನೂ ಕೂಡ ಎದುರು ಬದರಾಗಿದ್ವು. ಈಗ ಅವರೇ ಗಂಡ ಆಗಿದ್ದಾರೆ. ನೆಕ್ಸ್ಟ್ ಯಾವ ಥರ ಈ ಒಂದು ಒಡೆದಾಡ್ತಿದ್ದಂತಹ ಜೋಡಿ ಮುಂದೆ ರೊಮ್ಯಾಂಟಿಕ್ ಕಪಲ್ ಆಗ್ತಾರ? ಅದು ಕೂಡ ಅಂಥ ಬ್ರಹ್ಮಚರ್ಯವನ್ನು ತಾಯಿಯ ಮಾತಿಗೆ ಕಟ್ಟಿಬಿದ್ದಂತಹ ರಾಮಣ್ಣನ ಬದಲಾಯಿಸ್ತಾರ ಈ ಒಂದು ಐಶ್ವರ್ಯ ಅವರು ಅಂತ? ಪ್ರಾಬಬ್ಲಿ ಬದಲಾಯಿಸಬಹುದೇನೋ, ಇಲ್ಲ ನಾನೇ ಬದಲಾಗಿ ಏನಂತಾರೆ, ನಾನೇ ರೊಮ್ಯಾಂಟಿಕ್ ಆಗಿ ಆ ಥರ ಏನಾದರೂ ಆಗ್ಬೋದೇನೋ, ನನಗೆ ಐಡಿಯಾ ಇಲ್ಲ. ಬಟ್ ಸಮಯ, ಈ ಕಾಲದ ಮುಂದೆ ನಾವೆಲ್ಲ ತುಂಬ ಚಿಕ್ಕವರು ಅಂತ ಹೇಳ್ತಾರಲ್ವ, ಸೊ ಹಾಗೆ ಟೈಮ್ ಹೇಗೆ ಹೋಗುತ್ತೋ ಹಾಗೆ ಐ ಥಿಂಕ್ ಕಳೆಯುತ್ತೆ ಸಮಯ ಅಂತ ಅಂದ್ಕೊಳ್ತೀನಿ. ಬಟ್ ಪ್ರಾಬಬ್ಲಿ ಟ್ರೈ ಅಂತೂ ಮಾಡ್ಬೋದು. ನಮ್ಮ ಅಜ್ಜಿ ಇದ್ದಾರಲ್ವ, ನಮ್ಮ ಅಜ್ಜಿ ಅಂತೂ ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ ನಮ್ಮನ್ನ. ಒಂದು ಮಾಡೋಕ್ಕೆ ಏನಾದರೂ ಒಂದು ಟ್ರೈ ಮಾಡೇ ಮಾಡ್ತಾರೆ. ಸೊ ಇರುತ್ತೆ, ಕಿತಾಪತಿ ಅಲ್ಲಿರುವಾಗ ಇಲ್ಲೇನಾದರೂ ಹಾಗೆ ಆಗುತ್ತೆ. ಒಂದು ಕಡೆ ನಿಮ್ಮ ಅಪ್ಪನಿಗೆ ಇಷ್ಟ ಇರಲ್ಲ ಈ ಒಂದು ಕುಟುಂಬ ಕೊಡೋಕ್ಕೆ, ಇನ್ನೊಂದು ತಾಯಿಗೆ ಇಷ್ಟ ಇರುತ್ತೆ, ಇನ್ನೊಂದು ಕಡೆ ನಿಮಗೂ ಕೂಡ ಈ ಕುಟುಂಬ ಇಷ್ಟ ಇರಲ್ಲ. ಬಿಕಾಸ್ ಯಾಕಂದ್ರೆ ಆ ನಾಟಕ ಆಡ್ತಿರ್ಬೇಕಾದ್ರೆ ಕೆನ್ನೆಗೆ ಒಂದು ಬಾರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅವರಮ್ಮ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಕಡೆ ಅಮ್ಮನ ಮಾತು ಕೇಳ್ತೀರಾ, ಅಪ್ಪನ ಮಾತು ಕೇಳ್ತೀರಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕು ಮುಂದೆ ನೋಡ್ತಿರುವಂಥ ವೀಕ್ಷಕರಿಗಿದೆ. ನನಗೆ ಅಪ್ಪನ ಮೇಲೆ ತುಂಬ ಸಿಟ್ಟು ಬಂದಿರುತ್ತೆ. ಆ ಸಿಟ್ಟಿಗೋಸ್ಕರನಾದರೂ ನಾನು ಅಮ್ಮನ ಮಾತು ಕೇಳಲೇಬೇಕು ಅನ್ನೋ ಒಂದು ಹಠ ಬಂದ್ಬಿಡುತ್ತೆ. ಬಿಕಾಸ್ ಅಷ್ಟು ಪ್ರೀತಿ ಮಾಡೋ ತಂದೆ ನೀನು ಹೆಂಗೆ, ನಾನು ಪ್ರಜ್ಞೆ ತಪ್ಪಿರುವಾಗ ನನಗೆ ಹೆಂಗೆ ತಾಳಿ ಕಟ್ಸಿದೆ ನೀನು ಅನ್ನೋ ಅಷ್ಟು ಬಿಟ್ಕೊಟ್ಬಿಟ್ಟಲ್ಲ ನೀನು, ನನ್ನನ್ನೇ ಬಿಟ್ಕೊಟ್ಬಿಟ್ಟಲ್ಲ. ಅಷ್ಟು ಪ್ರೀತಿ ಮಾಡ್ತಿರೋ ಮಗಳನ್ನೇ ನೀನು ಬಿಟ್ಕೊಟ್ಬಿಟ್ಟಲ್ಲ. ಇನ್ನೇನು ನಿಮಗೇನು ನನ್ನ ಜೀವನದಲ್ಲಿ ನಿಮಗೆ ಏನೂ ಇಲ್ಲ, ನನಗೆ ಬೇಡ ನೀವು ಅನ್ನೋ ಅಷ್ಟೆಲ್ಲ ಜಗಳ ಮಾಡಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ಹಠಕ್ಕಾದ್ರೂ ಅಮ್ಮನ ಮಾತು ಕೇಳಿಕೊಂಡು, ಮತ್ತು ಅಮ್ಮನೂ ಎದುರಿಸ್ಬಿಡ್ತಾರೆ ನನಗೆ. ನೀನು ಹೋಗಿಲ್ಲ ಅಂದರೆ ತಾಯಿ ಸೆಂಟಿಮೆಂಟ್ಗೆ ಯಾರು ಬಗ್ಗಲ್ಲ, ಈ ಜಗತ್ತಲ್ಲಿ ಯಾರು ಬಗ್ಗಲ್ಲ ತಾಯಿ ಸೆಂಟಿಮೆಂಟ್ಗೆ. ಸೊ ಅವರು ನೀನು ಹೋಗಿಲ್ಲ ಅಂದರೆ ನಾನು ಹಂಗೆ ಮಾಡ್ಕೊಂಡ್ಬಿಡ್ತೀನಿ, ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಅವರು ಸೆಲ್ಫಿಶ್ ಆಗಿ ಅವ್ರ ಖುಷಿಗೋಸ್ಕರ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಇವಾಗ ನಾನು ಇಲ್ಲಿ ಬಂದು ಅನುಭವಿಸ್ತಾ ಇದ್ದೀನಿ. ಒಂದು ಕಡೆ ಸಪೋರ್ಟ್ ಮಾಡುವಂತಹ ಮಾವ ಹಾಗೆಯೇ ಅಜ್ಜಿ, ಇನ್ನೊಂದು ಕಡೆ ದ್ವೇಷ ಮಾಡುವಂತಹ ಅತ್ತೆ ಹಾಗೂ ಗಂಡ. ಸೊ ಇವರಿಬ್ಬರನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಒಂದಷ್ಟು ಚಾಲೆಂಜಸ್, ಅದು ಕೂಡ ಅಮೆರಿಕಾಗೆ ಹೋಗ್ಬಿಟ್ಟು ಹಳ್ಳಿ ತಾಪತ್ರಯಗಳನ್ನ ಹೆಂಗೆ ಇದು ಮಾಡ್ತೀರಾ ಅಂತ? ಐ ಥಿಂಕ್ ಐಶ್ವರ್ಯ ಅಂದರೆ ಈ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಮೇ ಬಿ ಅತ್ತೆಗೆ, ರಾಮುಗೆ ಅತ್ತೆಗೆ ಗೊತ್ತು ಏನಕ್ಕೆ ಇಷ್ಟಪಡಬಾರ್ದು ಅಂತ. ಅದಕ್ಕೆ ಮನಸೊಳಗೆ ಅಷ್ಟು ಪ್ರೀತಿ ಇದ್ರೂ ತೋರಿಸ್ಕೊಳ್ತಾ ಇಲ್ಲ ಆಚೆ. ಬಟ್ ರಾಮುಗೆ ಇವಾಗ ಆಲ್ರೆಡಿ ಒಂದು ಸಾಫ್ಟ್ ಕಾರ್ನರ್ ಬಂದ್ಬಿಟ್ಟಿದೆ. ಅವ್ರು ನನ್ನನ್ನು ದ್ವೇಷ ಮಾಡ್ತಾ ಇಲ್ಲ. ಯಾವಾಗ ಅವರಿಗೆ ನಾನು ಅವ್ರ ಐಶು ಅಂತ ಗೊತ್ತಾಯ್ತು, ಆವಾಗಲೇ ಅವ್ರಿಗೆ ಸಾಫ್ಟ್ ಕಾರ್ನರ್ ಬಂದ್ಬಿಡ್ತು. ಓ, ನಮ್ಮ ಐಶು ಇವಳು ಅನ್ನೋ ಥರ ಒಂದು ಸಾಫ್ಟ್ ಕಾರ್ನರ್ ಬಂದ್ಬಿಡ್ತು. ಸೊ ಇವಾಗ ನಾನು ಏನೇ ಒಂದ್ಮೇಲೆ ನಾನೇ ಹೋಗಿ ಮೇಲ್ ಬಿದ್ದು ಜಗಳ ಮಾಡ್ತೀನಿ ಅಂದ್ರೂ ಅವರು ನಮ್ಮ ಅಮ್ಮಗೆ ಮಾತು ಕೊಟ್ಬಿಟ್ಟು ಬಂದಿದ್ದಾರೆ ದಟ್ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಸೊ ಅವ್ರ ಮಾತನ್ನ ಮೀರಬಾರ್ದು ಅನ್ನೋದಕ್ಕೋಸ್ಕರ ನನ್ನ ಜೊತೆ ತುಂಬ ಸಾಫ್ಟಾಗಿ, ನಾನು ಏನೇ ಜಗಳ ಮಾಡಿದ್ರು, ಏನೇ ಬೈದ್ರು, ಏನೇ ಹೊಡೆದಾಡಿದ್ರು ಅವ್ರು ನನ್ನನ್ನು ಸಾಫ್ಟಾಗೆ ಮಾತಾಡಿಸ್ತಾ ಇದ್ದಾರೆ. ಸೊ ನನಗೆ ಸಪೋರ್ಟ್ ಜಾಸ್ತಿ ಇರೋದು ಇವಾಗ ಅಜ್ಜಿ ಮಾವ ಕಡೆಯಿಂದ. ಇನ್ನು ಹೋಗ್ತಾ ರಾಮುನು ನನ್ನ ಕಡೆ ತೊಗೊಂಡ್ಬಿಟ್ಟು, ಅತ್ತೆನೂ ಹಂಗೆ ತೊಗೊಂಡ್ಬಿಟ್ಟು
ಜೀವಿತ ಒಂದು ಕ್ಯಾರೆಕ್ಟರ್ಗೂ ಐಶ್ವರ್ಯ ಕ್ಯಾರೆಕ್ಟರ್ಗೂ ಏನೆಲ್ಲ ಸಿಮಿಲಾರಿಟೀಸ್ ಇದೆ ಅಂತ? ಜೀವಿತ ಕ್ಯಾರೆಕ್ಟರ್ಗೂ ಐಶ್ವರ್ಯ ಕ್ಯಾರೆಕ್ಟರ್ಗೂ ತುಂಬ ಮಾತಾಡೋದು ಒಂದೇ ಸಿಮಿಲಾರಿಟೀಸ್ ಪ್ರಾಬಬ್ಲಿ. ಆ್ಯಟಿಟ್ಯೂಡ್ ಅಂತೂ ಜೀವಿತಂಗೆ ಇಲ್ಲವೇ ಇಲ್ಲ, ಅಷ್ಟು ಕೊಬ್ಬು ಅಂತ ತೋರಿಸೋದೇ ಇಲ್ಲ. ಯಾರೇ ಬಂದು ನನ್ನ ಹತ್ರ ಕೊಬ್ಬು ಮಾಡ್ತಾ ಇದ್ರು ನಾನು ಆಯ್ತಣ್ಣ ನಂದೇ ತಪ್ಪು ಸಾರಿ ಬಿಟ್ಬಿಡೋಣ ಅನ್ನೋ ಹಂತಕ್ಕೆ ಜೀವಿತ. ಬಟ್ ಐಶ್ವರ್ಯ ನೀನು ಬಂದಿಲ್ಲ ಅಂದ್ರೆ ನಾನೇ ನಿನ್ನ ಹತ್ರ ಕೆಣ್ಕೊಂಡು ಬರ್ತೀನಿ ಅನ್ನೋ ಥರ. ನೀನು ಏನಾದ್ರು ಸುಮ್ಮನೆ ಲುಕ್ ಕೊಟ್ರು ಅಷ್ಟೇ, ನೀನು ಯಾಕೋ ಲುಕ್ ಕೊಟ್ಟೆ, ಯಾವನು ನಿನ್ನಂಗೆ ಲುಕ್ ಕೊಡೋಕ್ಕೆ ಅಂದ್ಕೊಂಡು ಬಂದ್ಬಿಡ್ತಾಳೆ. ಜೀವಿತ ಲುಕ್ ಕೊಟ್ರು ಏನೋ ಕೊತ್ತೋದು ಬಿಡು ಅಂದ್ಕೊಂಡು ಸುಮ್ಮನೆ ಹೋಗುವಂಥ ಕ್ಯಾರೆಕ್ಟರು. ಸೊ ಪ್ರಾಬಬ್ಲಿ ಸಿಮಿಲಾರಿಟೀಸ್ ಅಂತಂದರೆ ಮಾತು. ಅವಳು ಜೀವಿತನೂ ಪಟ ಮಾತಾಡಬೇಕು, ಅದು ಕಂಫರ್ಟ್ ಝೋನ್ ಸಿಕ್ಬಿಟ್ರಂತೂ ಅತಿರೇಕ. ಅದು ನಿನಗೆ ತಲೆನೋವು ಬಂದ್ಬೇಕು, ಯಾಕೆ ಇಷ್ಟು ಮಾತಾಡ್ತಾಳೆ ಇವಳು ಅಂತ ಅಷ್ಟು ಮಾತಾಡ್ತೀನಿ. ಐಶ್ವರ್ಯನೂ ಹಾಗೆ ಬಾಯ್ಬಡ್ಕಿ ಬಜಾರಿ ಬಾಯ್ಬಡ್ಕಿ ಮಾತು ಮಾತಾಡ್ತಾನೇ ಇರ್ತಾಳೆ ಅಷ್ಟೇ. ಓಕೆ, ಈ ಸೀರಿಯಲ್ ರಂಗಕ್ಕೆ ಜೀವಿತ ಅವರು ಯಾವಾಗ ಎಂಟ್ರಿ ಕೊಟ್ಟಿದ್ದು, ಹೆಂಗೆ ಎಂಟ್ರಿ ಕೊಟ್ಟರು, ಮೂಲತಃ ಜೀವಿತ ಅವರ ಊರು ಯಾವುದು ಅನ್ನುವಂಥದ್ದು ನಮ್ಮ ಕರ್ನಾಟಕದ ಪಡ್ಡೆ ಹುಡುಗರ ಒಂದು ಯಕ್ಷ ಪ್ರಶ್ನೆ. ಓಕೆ, ನೋಡಿದ್ರೆ ಯಾವ ಭಾಗದವಳು ಅಂತ ಅನ್ನಿಸ್ತೀನಿ, ಯಾವ ಊರು ಅಂತ ಅನ್ನಿಸ್ತೀನಿ? ನನಗೆ ಗೊತ್ತಿಲ್ಲ. ನೀವೀಗ ಸೀರಿಯಲ್ಗೆ ಬಂದ್ಬಿಟ್ಟು ಇದು ಯಾವುದದು ಚಾಮರಾಜನಗರ ಮತ್ತು ಕೊಳ್ಳೇಗಾಲ, ನನಗೆ ಯಾಕೋ ಡೌಟು, ನನಗೆ ನನ್ನನ್ನು ಮಾಟ ಮಂತ್ರ ಮಾಡಿಸಿ ಸೆಳ್ಕೊಂಡ್ಬಿಡ್ತೀರಾ ಅಂತ. ಇಲ್ಲ, ನಾನು ಆ್ಯಕ್ಚುಲಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಬಟ್ ಅಪ್ಪ ಅಮ್ಮಂದೂರು ನೇಟಿವ್ ಅಂತ ಬಂದರೆ ಪುತ್ತೂರು, ಮಂಗಳೂರು ಸೈಡ್, ಪುತ್ತೂರು, ಸುಳ್ಯ, ವಿಟ್ಲ ಆ ಭಾಗದವಳು ನಾನು. ಬಟ್ ಅಲ್ಲಿ ಸ್ಲ್ಯಾಂಗ್ ಅಲ್ಲಿಗೆ ಹೋದಾಗ ಅಷ್ಟೇ ಬರೋದು, ಎಂತ ಮರೆಯ ಅಂದ್ಕೊಂಡು ಅಲ್ಲಿಗೆ ಹೋದಾಗ ಮಾತ್ರ ಕಸಿನ್ಸ್ ಜೊತೆ ಮಾತಾಡುವಾಗ ಮಾತ್ರ ಆ ಸ್ಲ್ಯಾಂಗ್ ಬರೋದು, ಬಿಟ್ಟರೆ ಬೆಂಗಳೂರೇ ಹುಟ್ಟಿ ಬೆಳೆದಿದ್ದು ಎಲ್ಲ. ಬೇಸಿಕಲಿ ಜೀವಿತ ಬಂದು ಮಂಗಳೂರು ಬ್ಯೂಟಿ. ಮಂಗಳೂರು ರೋಡ್ ಬ್ಯೂಟಿ ಎಲ್ಲ ನಂಗೆ ಗೊತ್ತಿಲ್ಲ, ಮಂಗಳೂರು ರೋಡ್ ಅಷ್ಟೇ. ಸೊ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ. ಸೊ ಯಾಕೆ ಬರಬೇಕು ಅಂತ ಅನ್ನಿಸ್ತು ಸಿನಿಮಾ ರಂಗ ಅಥವಾ ಬಣ್ಣದ ಬದುಕಿಗೆ? ನಾನು ಇದಕ್ಕಿಂತ ಮುಂಚೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸ್ಕೂಲಲ್ಲಿ. ಆರ್ಕಿಡ್ಸ್ ಅಂತ ಒಂದು ಸ್ಕೂಲ್ ಇದೆ. ಟೀಚರ್ ಆಗಿ ನಿಜವಾಗ್ಲೂ 4 ವರ್ಷ ನನಗೆ ಆ್ಯಕ್ಚುಲಿ 10th ಅವ್ರ ಜೊತೆ ಏನಾದರೂ 10th ಮಕ್ಳು ಅಂದರೆ ಪ್ರೀ ಪ್ರೈಮರಿಯಿಂದ 10th ವರೆಗೂ ಹೇಳ್ಕೊಡ್ತಾ ಇದ್ದೆ. ಡಾನ್ಸ್ ಟೀಚರ್ ಆಗಿ ಮಾಡಿದ್ದೆ, ಪಬ್ಲಿಕ್ ಸ್ಪೀಕಿಂಗ್ ಹೇಳ್ಕೊಡ್ತಾ ಇದ್ದೆ ಪ್ರೀ ಪ್ರೈಮರಿಗೆಲ್ಲ. ಬಟ್ ಮಕ್ಕಳು ಜೊತೆ ನಿಂತ್ಕೊಂಡು ನಾನು ಫಸ್ಟ್ ಡೇ ಇದು ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಫಸ್ಟ್ ಡೇ ಸ್ಕೂಲಿಗೆ ಹೋದಾಗ ಟೀಚರಾಗಿ 10th ಅವರೆಲ್ಲ ಬಂದ್ಬಿಟ್ಟು ಯಾವ ಕ್ಲಾಸ್ ನೀನು, ಏನು ಮಾಡ್ತಾ ಇದೆಯಾ, ಯಾವಾಗ ಬಂದಿದ್ಯಾ, ಯಾವ ಸ್ಕೂಲಿಂದ ಬಂದಿದ್ಯಾ ಅಂತೆಲ್ಲ ಕೇಳ್ತಿದ್ರು. ಐ ವಾಸ್ ಲೈಕ್, ನಾನು ನಿಮ್ಮ ಟೀಚರು, ನನ್ನ ಸ್ಟೂಡೆಂಟ್ ಅಲ್ಲ ಅಂದಾಗ ಸಾರಿ ಮ್ಯಾಮ್ ಅಂತ. ಈ ಸ್ಕೂಲಲ್ಲಿ ಅಲ್ಲ, ಹುಡುಗರು ಜಾಸ್ತಿ ಕೇಳೋರು, ಹುಡುಗರು ಜಾಸ್ತಿ ಕೇಳೋರು, ಹುಡುಗರು ಈ ಮೂವಿಯಲ್ಲೆಲ್ಲ ತೋರಿಸ್ತಾರೆ ಗೊತ್ತಾ, ಆ ಥರ ಸೀಕ್ವೆನ್ಸ್ ಆಗಿತ್ತು ನನ್ನ ಲೈಫಲ್ಲೇ ಆಗೋಗಿತ್ತು. ಹಂಗೆ ಆರ್ಕಿಡ್ಸ್ ನ್ಯಾಷನಲ್, HMT ಹತ್ರ ಒಂದು ಬ್ರಾಂಚ್, ಸಿಕ್ಕಾಪಟ್ಟೆ ಬ್ರಾಂಚ್ ಇದೆ, ಒಂದು 30 ಬ್ರಾಂಚ್ ಇದೆ ನಮ್ಮ ಬೆಂಗಳೂರಲ್ಲೇನೆ. ಸೊ ನಾನು ವರ್ಕ್ ಮಾಡ್ತಾ ಇದ್ದು HMT ಬ್ರಾಂಚಲ್ಲಿ. ಅಲ್ಲಿ ಈ ಇನ್ಸಿಡೆಂಟ್ ಆಗಿದೆ. ಸೊ ಅಲ್ಲಿ ಕೋವಿಡ್ ಟೈಮಲ್ಲಿ ನಮಗೆ ಆನ್ಲೈನ್ ಕ್ಲಾಸಸ್ ಇರ್ತಿತ್ತು. ಅವಾಗ ಯಾವುದೋ ಒಂದು ಮೂವಿ ಟೀಮ್ ಅಪ್ರೋಚ್ ಮಾಡಿತ್ತು, ವಾಸಂತಿನಲ್ಲಿದ್ದಾಗ ಅಂತ ಒಂದು ಮೂವಿ ಮಾಡಿದೆ, ನನ್ನ ಡೆಬ್ಯೂ ಮೂವಿ ಅದು. ಸೊ ಅಲ್ಲಿ ನನಗೆ ಆ ಹೀರೋ ರೋಹಿತ್ ಅಂತ, ಸೊ ಅವ್ರು ನನಗೆ ಪ್ರೊಫೈಲ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಈ ಥರ ಆಡಿಷನ್ ಇದೆ, ನೀವು ಮಾಡ್ತೀರಾ ಇಂಟ್ರೆಸ್ಟ್ ಇದೆ ಅಂತ ಕೇಳಿದರು. ಸುಮ್ಮನೆ ನೋಡೋಣ ಅಂದರೆ ಅಮ್ಮಂಗೆ ತುಂಬ ಆಸೆ ಇತ್ತು ನನ್ನನ್ನು ಎವ್ರಿ ಡೇ ಸ್ಕ್ರೀನಲ್ಲಿ ನೋಡಬೇಕು, ಕೂತ್ಕೊಂಡ್ರೆ ನಿನ್ನನ್ನು ನೋಡಬೇಕು, ನಾನು ಟಿ ವಿಯಲ್ಲಿ ನೋಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಬೇಸಿಕಲಿ ಡಾನ್ಸರ್ ಆಗಿದ್ದಿದ್ದರಿಂದ ಚಿಕ್ಕ ವಯಸ್ಸಿಂದನೂ ಅದು ಸ್ಟೇಜ್ ಫಿಯರ್ ಅನ್ನೋದೆಲ್ಲ ಏನೂ ಇಲ್ಲ. ಮತ್ತು ಇದೂ ಅಷ್ಟೇ, ನಂದು ಫಸ್ಟ್ ಮೂವಿನೇ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ಶಿವಣ್ಣನ ಜೊತೆ ಮಾಡಿದ್ದು, ಚೆಲುವೆಯೇ ನಿನ್ನ ನೋಡಲು ಅಂತ. ಅವಾಗೊಂದು ಮೂವಿ ಬರ್ತಿತ್ತು ಹರಿಪ್ರಿಯಾ ಮತ್ತು ಶಿವಣ್ಣಂದು, ಅದು ವಂಡರ್ಲ್ಯಾಂಡಲ್ಲಿ ಶೂಟಿಂಗ್ ಇತ್ತು. ಸೊ ಅಲ್ಲಿ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ಫಸ್ಟ್ ನನ್ನ ಕ್ಯಾಮ್ರಾ ಫೇಸ್ ಮಾಡಿದ್ದು ನನ್ನ ಬರ್ಡೇ ದಿನ ವಂಡರ್ಲ್ಯಾಂಡಲ್ಲಿ. ಸೊ ನನಗೆ ಅದೊಂದು ಮೆಮೊರೇಬಲ್ ಮೂಮೆಂಟ್ ಥರ. ಬರ್ಡೇ ದಿನ ಅದು ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿಟ್ಟಿರೋದು, ಎಂಥ ಭಾಗ್ಯ, ಅದು ಶಿವಣ್ಣನ ಜೊತೆ, ಎಂಥ ಭಾಗ್ಯ ಅಂದ್ಕೊಂಡು ಫುಲ್ ಅಲ್ಲಿಂದನೇ ಇದು ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ 10th ಅಂದ್ಬಿಟ್ಟು ಬ್ರೇಕ್ ಕೊಟ್ಟೆ. ಆಮೇಲೆ ಅದಾದಮೇಲೆ ಕಟ್ಟೆ ಆಗೋಗಿತ್ತು. ಅದಾದಮೇಲೆ ಡಾನ್ಸರಾಗಿ ವರ್ಕ್ ಮಾಡ್ತಿದ್ದೆ. ಝೀ ಕುಟುಂಬ ಅವಾರ್ಡ್ಸು, ಸುವರ್ಣದಲ್ಲೇ ನಾನು ಒಂದು ರಿಯಾಲಿಟಿ ಶೋ ಕೂಡ ಬ್ಯಾಕ್ಗ್ರೌಂಡ್ ಡಾನ್ಸರಾಗಿ ವರ್ಕ್ ಮಾಡಿದ್ದೀನಿ. ಪುಟಾಣಿ ಪಂಟ್ರು ಅಂತೆಲ್ಲ ಬರ್ತಿತ್ತು, ಅದ್ರ ಹಿಂದೆ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗೆಲ್ಲ ನಾನು ಸುವರ್ಣಗೆ ಕೆಲಸ ಮಾಡಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಬರೋದು ಇಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಥಿಂಗ್. ಸೊ ಕೋವಿಡ್ ಟೈಮಲ್ಲಿ ನನಗೆ ಆಡಿಷನ್ ಕೊಡ್ತೀರಾ ಕೇಳಿದ್ರು, ವೈ ನಾಟ್ ಅಂದ್ಬಿಟ್ಟು ಹೋಗಿ ಆಡಿಷನ್ ಕೊಟ್ಟೆ. ಅಲ್ಲಿ ಸೆಲೆಕ್ಟ್ ಆಗಿ ಫಸ್ಟ್ ಮೂವಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಸೊ ನಮ್ಮಮ್ಮ ವಾಸ್ ಲೈಕ್, ಮೂವಿ ಅಂತಂದರೆ ಯಾವಾಗಲೂ ಒಂದೇ ಸಲ ರಿಲೀಸ್ ಆಗುತ್ತೆ, ನೀನು ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀಯ, ಯಾವಾಗೋ ಒಂದಿನ ರಿಲೀಸ್ ಆಗುತ್ತೆ. OTTಗೆ ಬಂದರೆ ಬಂತು, ಇಲ್ಲ ಅಂತಂದರೆ ಇಲ್ಲ. ಅದು ಇದರಲ್ಲಂತೂ OTTಗೆ ಬರೋದು ಕಷ್ಟ. ಮತ್ತು ಥಿಯೇಟ್ರಿಗೂ ಹೋಗಿ ಎಷ್ಟು ದಿನ ಅಂತ ನೋಡೋಕ್ಕಾಗುತ್ತೆ, ಇದ್ರೆ ಒಂದು ವಾರ ಇರುತ್ತೆ, ಇಲ್ಲ ಚೆನ್ನಾಗಾಯಿತು ಅಂತಂದರೆ ಒಂದಷ್ಟು ದಿನ ಇರುತ್ತೆ, OTTಗೂ ಬರುತ್ತೆ. ಬಟ್ ಪದೇ ನೋಡೋಕ್ಕಾಗಲ್ಲ ಅಲ್ವಾ ನಿನ್ನ
ನಾನು ಎವ್ರಿಡೇ ನಿನ್ನ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋ ಒಂದು ಖುಷಿ ನಮ್ಮಮ್ಮಂಗೆ. ಯಾವಾಗಲೂ ಹೇಳೋರು, ನೀನು ಮೂವಿ ಮಾಡ್ಕೊ, ನಿನ್ನ ಖುಷಿಗೆ ನೀನು ಮೂವಿ ಮಾಡ್ಕೊ, ನನ್ನ ಖುಷಿಗೆ ನೀನು ಸೀರಿಯಲ್ ಮಾಡು ಅಂತ. ಸೊ ಆಯಿತು ಅಂದ್ಬಿಟ್ಟು ಸೀರಿಯಲ್ಗೆ ಟ್ರೈ ಮಾಡ್ತಿದ್ದೆ. ಆವಾಗ ದೇವಿ ಸಿಕ್ತು, ಶ್ರೀದೇವಿ ಮಹಾತ್ಮೆ. ಅದಕ್ಕೆ ಆಡಿಷನ್ ಕೊಟ್ಟಾಗ ಫಸ್ಟ್ ನಾನೇ ಆಡಿಷನ್ ಕೊಟ್ಟಿದ್ದು. ಅಂದರೆ ದೇವಿ ಸ್ಟಾರ್ಟ್ ಆಗಿದ್ದು ನನ್ನ ಆಡಿಷನಿಂದನೇ. ಅವರು ಮೇಕಪ್ ಮ್ಯಾನ್ ಹಕೀಮ್ ಅಂತ, ಅವ್ರು ನನಗೆ ಮೇಕಪ್ ಮಾಡುವಾಗಲೇ ನಂಗೆ ಯಾಕೋ ನೀವೇ ಸೆಲೆಕ್ಟ್ ಆಗ್ತೀರಾ ಮ್ಯಾಮ್ ಅಂತ ಅನಿಸ್ತಾ ಇದೆ ಅಂತ. ಇನ್ನೂ ನನಗೆ ಅವಾಗಷ್ಟೇ ಮೇಕಪ್ ಮಾಡ್ತಾಯಿದ್ದೀನಿ, ಇನ್ನೂ ಯಾರಿಗೂ ಮೇಕಪ್ಪು ಮಾಡಿರಲಿಲ್ಲ. ನೋಡಿದ ತಕ್ಷಣ ಅವ್ರು ಹಂಗಂದ್ರು. ನಾನು ಥ್ಯಾಂಕ್ ಯು ಭಯ್ಯ ಅಂದ್ಬಿಟ್ಟು, ಅವರು ಬಾಂಬೆ ಅವರು, ನಾನು ಥ್ಯಾಂಕ್ ಯು ಭಯ್ಯ ಅಂದ್ಬಿಟ್ಟು ನಾನು ಸುಮ್ಮನೆ ಹೋದೆ ಆಡಿಷನ್ ಕೊಟ್ಟೆ. ನಾನು ಆಡಿಷನ್ ಕೊಟ್ಟು ಬಂದಿದ ತಕ್ಷಣ ನಾನು ಸೆಲೆಕ್ಟ್ ಆದಂಗೆ. ಪೌರಾಣಿಕ ಲ್ಯಾಂಗ್ವೇಜು, ಆ ಲ್ಯಾಂಗ್ವೇಜ್ ಸಖತ್ತಾಗಿ ಮಾಡಿದ್ದೀನಿ ಪರ್ಫಾರ್ಮೆನ್ಸು. ಅದು ಟೇಕ್ ಮೇಲೆ ಟೇಕ್ ತೊಗೊಂಡು ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ದೀನಿ. ಡೈರೆಕ್ಟ್ಲಿ ಇದಾಗ್ಬಿಟ್ಟಿದ್ದಾರೆ. ಇನ್ನು ನಾನು ಸೆಲೆಕ್ಟ್ ಆದಂಗೆ ಅನ್ಕೊಂಡು ಬಂದೆ. ನೋಡಿದ್ರೆ ಒಂದು 2-3 ಮಂತ್ಸ್ ಆದಮೇಲೆ ಕಾಲ್ ಬಂತು. ಅದು ಶಿವರಾತ್ರಿ ದಿನ ಬಂತು ನನಗೆ ಕಾಲು. ನೀವು ಸೆಲೆಕ್ಟ್ ಆಗಿದ್ದೀರಾ, ನೆಕ್ಸ್ಟ್ ವೀಕಲ್ಲೆಲ್ಲ ಸೆಕೆಂಡ್ ರೌಂಡ್ ಲುಕ್ ಟೆಸ್ಟ್ ಇರುತ್ತೆ, ಅದಕ್ಕೆ ಬರಬೇಕಾಗುತ್ತೆ ಅಂತ. ನಾನು ನಮ್ಮನೇಲಿ ಏನೂ ಹೇಳಿಲ್ಲ, ನಾನು ಸೆಲೆಕ್ಟ್ ಆಗಿದ್ದೀನಿ ಹೇಳಿಲ್ಲ, ಏನೂ ಹೇಳಿಲ್ಲ. ಬಿಕಾಸ್ ಸೀರಿಯಲ್ ಅಂದರೆ ಸ್ವಲ್ಪ ಅದು ಯಾವ ಟೈಮಲ್ಲಿ ಏನು ಬೇಕಂದ್ರೂ ಆಗ್ಬಿಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನನಗೆ ಏನೂ ಹೇಳಿಲ್ಲ ನಮ್ಮ ಮನೇಲಿ. ಇನ್ನೊಂದು ರೌಂಡ್ ಆಡಿಷನ್ ಇದೆಯಂತೆ ಅಮ್ಮ, ಅದೆಲ್ಲ ಕನ್ಫರ್ಮ್ ಆಗಿತ್ತು, ಬಟ್ ನನಗೆ ಕನ್ಫರ್ಮೇಷನ್ ಇರಲಿಲ್ಲ. ಇನ್ನೊಂದು ರೌಂಡ್ ಆಡಿಷನ್ ಇದೆ ಅಂತೆ ಅಮ್ಮ. ನೆಕ್ಸ್ಟ್ ಹೋದ್ವಿ, ಆಡಿಷನ್ ಕೊಟ್ವಿ, ಕಪಲ್ದೆಲ್ಲ ಇದಾಯಿತು, ಅರ್ಜುನ್ ಸರ್ ಜೊತೆ ಲುಕ್ ಟೆಸ್ಟ್ ಎಲ್ಲ ಆಯಿತು, ಅದು ಮುಗೀತು. ಇನ್ನೇನು ನನಗೆ ಅದಾದಮೇಲೆ 1 ಮಂತ್ ಮತ್ತೆ ಏನು ಕಾಲೇ ಇಲ್ಲ. ನಾನು ಅಂದ್ಕೊಂಡೆ ಓಕೆ ಹೋಯ್ತನ್ಸುತ್ತೆ ಇದು ಅಂತ ಅಂದ್ಕೊಂಡು ಸುಮ್ಮನೆ ಇದೆ. ಅದು ನಮ್ಮ ಮನೇಲಿ ಬೇರೆ, ಅಯ್ಯೋ ದೇವಿ ಸೀರಿಯಲ್ಲು, ದೇವ್ರದ್ದು ಸೀರಿಯಲ್ಲು ಅಂದ್ಕೊಂಡು, ಅವರು ತುಂಬ ಭಕ್ತಿ ಜಾಸ್ತಿ, ಬೇಸಿಕಲಿ ಭಕ್ತಿ ಜಾಸ್ತಿ ತುಂಬ. ಅದಕ್ಕೆ ನಮ್ಮಮ್ಮ ಅದು ತುಂಬ ಖುಷಿ ಆಗ್ಬಿಟ್ಟು, ತುಂಬ ಎಕ್ಸೈಟ್, ನನಗಿಂತ ಜಾಸ್ತಿ ಎಕ್ಸೈಟ್ ಆಗೋಗಿದ್ರು. ಮುಗ್ದಾಗ ನಾನು ಹತ್ನೋ ಇಲ್ವೋ ಗೊತ್ತಿಲ್ಲ, ನಮ್ಮ ಅಮ್ಮ ಹತ್ಕೊಂಡು ಕೂತಿದ್ರು, ಅಯ್ಯೋ ದೇವ್ರ ಸೀರಿಯಲ್ ಮುಗ್ದೋಯ್ತು ಅಂತ. ಆ ರೇಂಜಿಗೆ ಅಡಿಕ್ಷನ್ ನಮ್ಮಮ್ಮ. ಸೊ ಲುಕ್ ಟೆಸ್ಟ್ ಎಲ್ಲ ಆಯಿತು, ಇದು ಕರೆದ್ರು. ಯಾವಾಗ May 18th ಪ್ರೋಮೋ ಶೂಟ್ ಆಗಿತ್ತು. ಪ್ರೋಮೋ ಶೂಟ್ ಆದಮೇಲೆ ನನಗೆ ನಂಬಿಕೆ ಬಂತು, ಓಕೆ ನಾನೇ ಹೀರೋಯಿನ್ನು ಅಂದ್ಬಿಟ್ಟು ನನಗೆ ನಂಬಿಕೆ ಬಂತು. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ದೇವಿ ಒಂದು 2 ವರ್ಷ ಬಂತು, ಅಂದರೆ ಲಾಸ್ಟ್ ಡಿಸೆಂಬರ್ವರೆಗೂ ಟೆಲಿಕಾಸ್ಟ್ ಆಯಿತು. ಅದು ಇನ್ನೇನು ದೇವಿ ವೈಂಡ್ ಅಪ್ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ನನಗೆ ಇದ್ರದ್ದು ಕಾಲ್ ಬಂತು, ಲುಕ್ ಟೆಸ್ಟ್ ಇದೆ ಬರ್ತೀರಾ ಅಂತ. ನಾನು ವೈ ನಾಟ್, ಹೇಗಿದ್ರು ದೇವಿ ನಿಲ್ತಾ ಇದೆ. ಆ್ಯಂಡ್ ತುಂಬ ಜನಕ್ಕೆ, ನನಗೆ ಎಷ್ಟು ಬ್ಲೆಸ್ಡ್ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಜನಕ್ಕೆ ಈ ಥರ ಮೈಥಾಲಜಿಯಿಂದ ಸೋಷಿಯಲ್ಗೆ ಅಷ್ಟು ಪಟ್ಟಂತ ಟ್ರಾನ್ಸ್ಫಾರ್ಮೇಷನ್ ಸಿಗಲ್ಲ, ತುಂಬ ರೇರು. ಯಾಕಂದರೆ ಅವ್ರನ್ನ ದೇವಿಯಾಗಿ ನೋಡಿ ಅಭ್ಯಾಸ ಆಗಿಬಿಟ್ಟು, ನೀನು ಬೇರೆ ಕ್ಯಾರೆಕ್ಟ್ರಲ್ಲಿ ಹೇಗೆ ಕಾಣಿಸ್ತೆ ನಮಗೆ ಗೊತ್ತಿಲ್ಲ ಅಂತ ಒಂದಷ್ಟು ಒಪಿನಿಯನ್ಗಳೇ ಜಾಸ್ತಿ. ಸೊ ನನಗೆ ಇದು ದೇವಿ ಮುಗಿಯೋಕ್ಕಿಂತ ಮುಂಚೆನೇ ಇದ್ರದ್ದು ಆಡಿಷನ್ ಆಯಿತು, ಸೆಲೆಕ್ಟ್ ಆಯಿತು, ಎಲ್ಲ ಪ್ರೊಸೀಜರ್ಸು ಮುಗೀತು. ಅಷ್ಟರೊಳಗೆ ದೇವಿನೂ ಮುಗೀತು, ಇದ್ರದ್ದು ಆಡಿಷನ್ ಎಲ್ಲ ಆಗಿ ಕನ್ಫರ್ಮು ಎಲ್ಲ ಆಗೋಗಿತ್ತು. ನನಗೇನೆ ಡೌಟ್ ಇತ್ತು, ನಾನು ಮಾಡ್ಬೋದಾ ಈ ಕ್ಯಾರೆಕ್ಟ್ರು, ಬಿಕಾಸ್ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಬೇಕು, ಕೊಬ್ಬಿನ ರಾಣಿ, ಮತ್ತು ಕ್ರಿಟಿಸಿಸಮು ತೊಗೊಳಕ್ಕೆ ರೆಡಿ ಇರಬೇಕು ನೀವು. ಬಿಕಾಸ್ ನನಗಿವಾಗ ಕಾಲ್ ಮಾಡಿ ಬೈತಾರೆ, ನಿನ್ಗೆ ಎಷ್ಟು ಕೊಬ್ಬು, ನೀನು ಯಾಕೆ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಲ್ಲ, ನಿಂಗೆ ಯಾಕೆ ಅಷ್ಟೊಂದು ಹಠ ಅಂತೆಲ್ಲ ಕೇಳ್ತಾರೆ. ಬಟ್ ನಾನು ಒರಿಜಿನಲ್ ಆಗಿ ಜೀವಿತ ಆಗಿ ಆಗಿಲ್ಲ, ಐಶು ಆಗಿ ಪ್ರಾಬ್ಲಿ. ಈಗ ಜೀವಿತ ಕೊಬ್ಬಿಲ್ಲ, ಐಶ್ವರ್ಯ ಕೊಬ್ಬು. ಹಾಂ, ನಾನು ಅದು ತೋರಿಸ್ಬೇಕು ಸ್ಕ್ರೀನ್ ಮೇಲೆ. ಹೆಂಗೆ ತೋರಿಸ್ಲಿ? ನನಗೆ ಕೊಬ್ಬಿಲ್ಲ, ನಂಗೆ ಕೊಬ್ಬು ಗೊತ್ತಿಲ್ಲ, ಹೆಂಗೆ ತೋರಿಸ್ಲಿ? ಕೊಬ್ಬಿಲ್ಲ. ಸೊ ಅದು ಸ್ವಲ್ಪ ಟಾಸ್ಕ್ ಇತ್ತು. ಈಗ ಮರ್ಯಾದೆ ರಾಮಣ್ಣ ಅಂತ ಆಯ್ತು, ಬೆಳ್ಳಿ ಪರದೆಗೆ ಬಲಗಾಲಿಟ್ಟು ಯಾವಾಗ ಎಂಟ್ರಿ ಕೊಡ್ತೀರಾ ಅಂತ? ಈಗಾಗಲೇ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ? ಸುಮಾರು ಮಾಡಿದ್ದೀನಿ. ಡೆಬ್ಯೂ ಬಂದು ವಾಸಂತಿನಲ್ಲಿದ್ದಾಗ, ಅದು ಬಿಟ್ರೆ ಫಸ್ಟ್ ಡೇ ಫಸ್ಟ್ ಶೋ ಅಂತ ಒಂದು ಮೂವಿ ಮಾಡಿದ್ದೆ. ಆಮೇಲೆ ಅಪ್ಪ ಐ ಲವ್ ಯು ಅಂತ ಅದೊಂದು ಮಾಡಿದೆ. ಅಪ್ಪ ಐ ಲವ್ ಯು ಅಂತ ಒಂದು ಮಾಡಿದೆ. ಪ್ರೇಮ್ ಸರ್ಜೋ, ಮಾನ್ವೆತ್ತ ಅವರೆಲ್ಲ ಇದ್ರು. ತಬ್ಲಾನಾಣಿ ಸರ್ ಸೊಸೆ ಕ್ಯಾರೆಕ್ಟರ್, ಅದರಲ್ಲೂ ಇದೇ ಥರ ಕಟ್ವಾಣಿ, ಅಂದರೆ ಮಾವಂಗೆ ಲೆಫ್ಟ್ ಆ್ಯಂಡ್ ರೈಟ್ ಬರ್ಸ್ತಾರೋ ಥರನೇ ಕ್ಯಾರೆಕ್ಟರ್. ಅದನ್ನು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ಇಲ್ಲೊಂದು ಸ್ವಲ್ಪ ಇನ್ನೂ ಈಸಿ ಆಗೋಯ್ತು ನನಗೆ ಆ್ಯಕ್ಟ್ ಮಾಡೋಕ್ಕೆ. ಬಟ್ ಮತ್ತೆ ಸ್ಕ್ರಿಪ್ಟ್ ಕೇಳ್ತಾ ಇದ್ದೀನಿ, ಪ್ರಾಬ್ಲಿ ಅತಿ ಶೀಘ್ರದಲ್ಲಿ ಶೂಟಿಂಗ್ ಏನಾದ್ರು ಸ್ಟಾರ್ಟ್ ಆಯಿತು ಅಂತಂದರೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಮತ್ತೆ ಬೆಳ್ಳಿ ಪರದೆಗೆ ಬರ್ತೀನಿ. ಯಾವ ನಟ ಅಥವಾ ಯಾವ ಕಲಾವಿದರ ಜೊತೆಗೆ ಜೀವಿತ ಅವರು ಆ್ಯಕ್ಟ್ ಮಾಡಲೇಬೇಕು ಅನ್ನೋಂಥ ಆಸೆ ಇದೆ? ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಪ್ರಾಬಬ್ಲಿ ಅಂದರೆ ಎಲ್ರ ಜೊತೆನೂ ತುಂಬ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಎಲ್ರಿಗೂ ಯಾರು ಮಾಡಲ್ಲ, ಎಷ್ಟು ಸರ್ ಜೊತೆ ಕೊಡ್ತೀನಿ ಇವಾಗ ನಿಂಗೆ ಚಾನ್ಸ್ ಅಂದರೆ ಯಾರು ಮಾಡಲ್ಲ, ಸುದೀಪ್ ಸರ್ ಜೊತೆ ಕೊಡ್ತೀನಿ ಅಂದರೆ ಯಾರು ಮಾಡಲ್ಲ. ಹಾಗೆಲ್ಲ ಅಫ್ಕೋರ್ಸ್ ಆಸೆ ಇದ್ದೇ ಇದೆ. ದೊಡ್ಡ ನಟರ ಜೊತೆ ಬಿಟ್ಟು ಇವಾಗ ಅಪ್ಕಮಿಂಗ್ ಅಂತ ಏನಾದರೂ ಇತ್ತು ಅಂತ ಅಂದರೆ ಪ್ರಾಬ್ಲಿ ಆರ್ ಕೆ ಚಂದನ್ ಅಂತ ಒಬ್ಬರು ಇದ್ದಾರೆ. ಸೊ
ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇದೆ. ಅದು ಬಿಟ್ಟರೆ ಚೇತನ್ ಸರ್ ಜೊತೆ ಈಸ್ ಅ ವೆರಿ ಗುಡ್ ಕೋ ಸ್ಟಾರ್. ಅರ್ಜುನ್ ಸರ್ ಜೊತೆ ಅವಾಗ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇತ್ತು. ಆ್ಯಂಡ್ ಇವಾಗಿನ ಜನ್ರೇಷನ್ನಲ್ಲಿ ಯಾರಾದರೂ ಇದ್ರು ಅಂತಂದರೆ ಡೆಫಿನೆಟ್ಲಿ, ಬಟ್ ಐ ಆಮ್ ವಿಲ್ಲಿಂಗ್ ಟು ವರ್ಕ್ ವಿತ್ ಆರ್ ಕೆ ಚಂದನ್ ಅವರು. ಯಾಕಂದರೆ ಬಿಂಗೋ ಅವ್ರದ್ದು ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗ್ತಿದೆ, ಅವ್ರದ್ದಕ್ಕೆ ನಾನು ಡಬ್ ಮಾಡಿಕೊಟ್ಟಿದ್ದೀನಿ. ಸೊ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಡಬ್ ಮಾಡಿಕೊಟ್ಟು ಅವ್ರ ಪರ್ಫಾರ್ಮೆನ್ಸು ನಾನು ಆನ್ ಸ್ಕ್ರೀನ್ ನೋಡಿದಾಗ ಐ ಫೀಲ್, ನನ್ನ ಪರ್ಸ್ನಲ್ ಒಪಿನಿಯನ್, ನಂಗೆ ಗೊತ್ತಿಲ್ಲ ಇದೆಷ್ಟು ಕಾಂಟ್ರವರ್ಷಿಯಲ್ ಆಗುತ್ತಾ ಏನು ಅಂತ, ಬಟ್ ನನಗೆ ಯಶ್ ಸರ್ನ ಕಿರಾತಕನಲ್ಲಿ ಹೇಗೆ ನೋಡಿದ್ನೋ ಹಾಗೆ ನನಗೆ ಚಂದನ್ ಸ್ವಲ್ಪ ಇದು ಜೂನಿಯರ್ ಕಿರಾತಕ ಅಂತ ಅನಿಸ್ತಾರೆ. ಸೊ ಪ್ರಾಬಬ್ಲಿ ಎಸ್. ನನಗೆ ಈಗ ನೀವು ಹೇಳೋ ಪ್ರಕಾರ ಬೆಳ್ಳಿ ಪರದೆಯಲ್ಲಿ ಬೆಳಗೋದಕ್ಕೆ ಎಲ್ಲ ಕ್ವಾಲಿಟೀಸು ಆರ್ ಕೆ ಚಂದನ್ ಅವ್ರಿಗಿದೆ ಅಂತ. ಖಂಡಿತವಾಗ್ಲೂ. ಬಿಕಾಸ್ ಯಾಕಂತಂದ್ರೆ ಡಬ್ಬಿಂಗ್ ಟೈಮಲ್ಲೇ ನೀವು ಅಷ್ಟು ಅವರ ಒಂದು ಆ್ಯಕ್ಟಿಂಗ್ಗೆ ಫಿದಾಗ್ಬಿಟ್ಟಿದ್ದೀರ. ಇಲ್ಲ ಅಂತ ಔಟ್ಪುಟ್ ಎಲ್ಲ ಬಂದಾಗ ಇನ್ನೆಷ್ಟು ವೆರಿ ಗುಡ್ ಪರ್ಫಾರ್ಮರ್ ಅದು ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಅವ್ರ ಡೆಡಿಕೇಶನ್ ಆಗಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಅವರು ನನಗೆ ಅಂದರೆ ಹೇಳ್ತಾರೆ, ನೀವು ತುಂಬ ಹೆಣ್ಮಕ್ಳು ವಿರುದ್ಧ ಮಾತಾಡ್ತೀರಾ ಅಂತ ಅವರಿಗೆ ಸುಮಾರು ಜನ ಹೇಳ್ತಾರೆ. ಬಟ್ ನನಗೆ ಹಂಗೆ ಅನಿಸಿಲ್ಲ ಯಾವತ್ತೂ. ನನಗೆ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನನ್ನನ್ನು ಯಾವತ್ತೂ ಆ ಥರ ಟ್ರೀಟ್ ಮಾಡಿಲ್ಲ. ಯಾವಾಗಲೂ ಚೆನ್ನಾಗೇ ನಡೆಸ್ಕೊಂಡಿದ್ದಾರೆ, ನಂಗೆ ಗೌರವ ಕೊಟ್ಟು. ನಾವು ಹೇಗಿರ್ತೀವೋ ಅಫ್ಕೋರ್ಸ್ ನೀವು ನನ್ನ ಜೊತೆ ಹೇಗಿರ್ತೀರೋ ನಾನು ನಿಮ್ಮ ಜೊತೆ ಹಾಗೆ ಇರ್ತೀನಿ. ಸೊ ನಿಮ್ಗೆ ಏನಾದರೂ ನನ್ನ ಜೊತೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ನೀವು ನನ್ನನ್ನು ಹೇಟ್ ಮಾಡ್ತೀರಾ. ಅದೇ ಕಾನ್ಸೆಪ್ಟಲ್ಲಿ ಅವರು ಬದುಕ್ತಾ ಇರೋದು ಅಷ್ಟೇ. ಸೊ ಇಲ್ಲ, ಅವ್ರನ್ನ ನಾನು ಇದೇ ಒಂದು ವಿಚಾರಕ್ಕೆ ರೀಸೆಂಟಾಗಿ ಸ್ಟಿಲ್ ವೈರಲ್ ಆಗ್ತಿದೆ. ಅವರು ನಾನಿಬ್ಬರು ಕುತ್ಕೊಂಡು ಒಂದು ಮದುವೆ ವಿಚಾರದ ಬಗ್ಗೆ ಮಾತನಾಡಿರುವಂಥದ್ದು. ಬಟ್ ಏನಾಗ್ತಿದೆ ಅಂತಂದರೆ ಪ್ರಪಂಚದಲ್ಲಿ ಎಲ್ಲ ಥರದ ಮೈಂಡ್ಸೆಟ್ ಇರ್ತಾರೆ, ಕೋಟಿಗಟ್ಟಲೆ ಇರ್ತಾರೆ. ಕೋಟಿಗಟ್ಟಲೆ ಇರುವಂಥ ಜನನೂ ಕೂಡ ಒಬ್ಬೊಬ್ರದ್ದು ಒಂದೊಂಥರ ಯೋಚನೆ ಮಾಡುವಂಥ ವಿಧಾನ ಇರುತ್ತೆ. ಅದನ್ನು ತೊಗೊಂಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಹೇಳಿರುವಂಥ ಮಾತಿಗೆ ಹಾಕಿದಾಗ ಅವರವರ ಪ್ರಾಸ್ಪೆಕ್ಷನ್ ಅದಿರುತ್ತಲ್ಲ, ಖಂಡಿತ ನಾವು ಎಲ್ಲರೂ ಒಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ 10 ಬೆರಳಿದೆ ಅಂತಂದರೆ, ಇವಾಗ ಆ್ಯಕ್ಟರ್ ನೀವು, ನಾನು ಆ್ಯಂಕರ್, ನಾನು ಕೇಳುವಂಥ ವಿಧಾನನೇ ಬೇರೆ. ಬಟ್ ನೀವು ಮಾತಾಡ್ತಿದ್ದೀರಾ, ನಾನು ಕೇಳ್ತಿದ್ದೀನಿ, ಇಷ್ಟೇ ಡಿಫ್ರೆನ್ಸಸ್. ಬಟ್ ರೀಸೆಂಟಾಗೂ ಕೂಡ ಸ್ಟಿಲ್ ವೈರಲ್ ಆಗ್ತಿದೆ ಅವರು ಮಾತಾಡಿರೋ, ನಾವಿಬ್ಬರೇ ಕೂತ್ಕೊಂಡು ಮಾತಾಡಿರುವಂಥದ್ದು ಕೂಡ ಮದುವೆ ಬಗ್ಗೆ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಲವ್ ಗಾಸಿಪ್ಸ್ ಬಗ್ಗೆ ಮಾತಾಡಿರುವಂಥದ್ದು. ಬಟ್ ಅದು ಆ್ಯಕ್ಚುಲಿ ರಿಯಾಲಿಟಿ. ಸಾಕಷ್ಟು ಜನ ಒಪ್ಕೊಂಡಿದ್ದಾರೆ. ಪ್ರೆಸೆಂಟ್ ನಡೀತಿರುವಂಥ ಒಂದಷ್ಟು ಇಶ್ಯೂಸ್ ಬಗ್ಗೆ ನಾವು ಮಾತನಾಡಿದಾಗ ಅವ್ರಿಗೆ ಯಾವ ರೀತಿ ಬೇಕೋ ಅದನ್ನು ತಗೊಂಡಿದ್ದಾರೆ. ಅವರ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಹಾಕ್ತಿದ್ದಾರೆ. ಬಿಟ್ಟರೆ ಆ ವ್ಯಕ್ತಿ ಆ ಥರದವರಲ್ಲ. ಹಾಗೆಯೇ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಆ ವ್ಯಕ್ತಿಯ ಮನಸ್ಸು ಕೂಡ ಆ ಥರ ಇಲ್ಲವೇ ಇಲ್ಲ. ನಾನು ಉಪೇಂದ್ರ ಫ್ಯಾನು, ಅವರು ಉಪೇಂದ್ರ ಫ್ಯಾನೇ. ಅಂದರೆ ಉಪೇಂದ್ರ ಸರ್ ಫ್ಯಾನ್ ಏನಕ್ಕೆ ಅಂತಂದರೆ ತುಂಬ ರಿಯಲ್ ಆಗಿ ಮತ್ತು ತುಂಬ ಏನಂತಾರೆ, ತುಂಬ ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಸರ್. ಸೊ ಅಂದರೆ ರಿಯಾಲಿಟಿಗೆ ತುಂಬ ಹತ್ತಿರವಾಗಿರುತ್ತೆ. ಆಗಿನ ಕಾಲದಲ್ಲೇ ಆ ಡೇಂಜರ್ ಎಂಥ ಒಳ್ಳೆ ಸಾಂಗು, ಎಷ್ಟು ಕರೆಕ್ಟಾಗಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. 30 40 ಹಿಂಗಾಗುತ್ತೆ, 40 50 ಹಿಂಗಾಗುತ್ತೆ. ಆ ಥಾಟ್ ನಮ್ಗೆ ಇವಾಗ ಯೋಚನೆ ಮಾಡಿದಾಗ ಕರೆಕ್ಟ್ ಅಲ್ವಾ, ಎಷ್ಟು ಕರೆಕ್ಟಾಗಿ ಹೇಳಿದಾರಲ್ವ ಇವರು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಬರುತ್ತೆ. ನಾವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ್ರು ಒಂದೊಂದ್ಸಲ ನಮ್ಗೆ ಬರೋದೇ ಇಲ್ಲ. ಕರೆಕ್ಟ್ ಅಲ್ವಾ, ಹಿಂಗೆಲ್ಲ ಯೋಚನೆ ಮಾಡ್ಬೋದಾ ಅಂತ ಅನಿಸುತ್ತೆ ಉಪೇಂದ್ರ ಸರ್ನ ನೋಡಿದಾಗ. ಸೊ ಅವರು ಈಸ್ ಅ ವೆರಿ ಬಿಗ್ ಫ್ಯಾನ್. ಉಪೇಂದ್ರ ಸರ್ ಫ್ಯಾನ್ ಆಗಿರೋದ್ರಿಂದ ಅವ್ರದ್ದು ಅದೇ ಮೈಂಡ್ ಸೆಟ್ಟೇ ಇರೋದು. ಸೊ ಅದಕ್ಕೋಸ್ಕರ ಅಂತ ಅಲ್ಲ, ಅಪ್ಬ್ರಿಂಗಿಂಗು ಹಂಗೆ ಇದೆ. ಅದಕ್ಕೆ ಜಾಸ್ತಿ ಇಂಗ್ಲೀಷ್ ಮಾತಾಡೋದು ಹೋಗೋದು ಬಾಯಿಗೆ. ಕನ್ನಡದಲ್ಲಿ ಮಾತಾಡ್ಕೊಂಡು ಸುಮ್ಮನೆ ಬಿಡಬೇಕು. ಬೆಳ್ಕೊಂಬಂದಿರೋ ರೀತಿನೂ ಹಾಗೆ ನೋಡಿ. ಕನ್ನಡ ಎಷ್ಟು ನೀಟಾಗಿ ಬಂತು, ಅದು ಯಾವ್ದು ಇಂಗ್ಲೀಷ್ಗೆ ಹೋಗ್ಬಿಟ್ಟು. ಪಕ್ಕಾ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇಂಗ್ಲೀಷ್ ಒಬ್ರು ಅಂತಾರೆ. ಕನ್ನಡ ಆದ್ರೆ ಎಲ್ಲಾ ತರದ ಭಾಷೆನೂ ಚಂದ ಇರುತ್ತೆ, ಎಲ್ಲಾ ಭಾಷಾ ಶೈಲಿನೂ ಬೇರೆ ತರ ಇರುತ್ತೆ. ಅದನ್ನ ನಾವು ಕೇಳೋದೇ ಚಂದ, ಮಾತಾಡೋದೇ ಚಂದ. ಬಟ್ ಇಂಗ್ಲೀಷ್ ಹಂಗಲ್ಲ. ಅದೇನೋ ಹೇಳ್ತಾರೆ, ಯಾವುದೋ ಒಂದು ಸ್ಟೇಜ್ ಮೇಲೆ ಯಾವುದೋ ಒಂದು ಕಮಿಡಿಯನ್ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರಲ್ಲ, ಆ ಥರ ಇಂಗ್ಲೀಷ್ ಒಬ್ರು ಕೊಟ್ಟಿರೋ ಭಾಷೆ ಅಲ್ಲ. ಹಾಗಾಗಿ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊತಾರೆ ಅಂತ. ಇಂಗ್ಲೀಷ್ ಅಂದರೆ ನಾನು ಬೇರೆಯವ್ರು ಹೇಳಿರೋದು ಇಂಗ್ಲೀಷ್ ಇಸ್ ಅ ಸ್ಟುಪಿಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಬಿಕಾಸ್ ಒಂದೊಂದ್ಸಲ ಸೇಮ್ ಮೀನಿಂಗ್ ಇರುತ್ತೆ, ಅಂದರೆ ಸೇಮ್ ವರ್ಡ್ಸ್ ಇರುತ್ತೆ, ಬೇರೆ ಬೇರೆ ಮೀನಿಂಗ್ ಕೊಡುತ್ತೆ. ಸೊ ಮತ್ತೆ ಇದು ಅಷ್ಟೇ, ಏನು ಲೆಟರ್ಸು ಅಷ್ಟೇ, ಅಂದರೆ ಆಲ್ಫಾಬೆಟ್ಸು ಅಂದರೆ ಇದು ಅಷ್ಟೇ, ವರ್ಡ್ಸ್ ಅಷ್ಟೇ ಸೇಮ್ ಇರುತ್ತೆ. ಅಂದರೆ ಪ್ರೊನೌನ್ಸ್ ಮಾಡೋದು ಬೇರೆ ತರ ಇರುತ್ತೆ. ಆಮೇಲೆ ಅದನ್ನ ಹಿಂದೆ ಹಾಕಿದ್ರೆ ಒಂಥರ ಮೀನಿಂಗ್ ಬರುತ್ತೆ, ಮುಂದೆ ಹಾಕಿದ್ರೆ ಒಂಥರ ಮೀನಿಂಗ್ ಬರುತ್ತೆ. ಅದು ಜೆ ಇಂದ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಆಲಪಿನೋಸ್ ಅದು ಹೆಂಗೆ ಹೌ ಇಟ್ಸ್ ಪಾಸಿಬಲ್. ವೆಡ್ನೆಸ್ಡೇ ಡಿ ಇದೆ, ಸೈಲೆಂಟ್ ಏನಕ್ಕೆ ಡಿ, ಮತ್ತೆ ಏನಕ್ಕೆ ಹಾಕ್ಬೇಕಾಗಿತ್ತು, ಡಿ ಏನಕ್ಕೆ ಹಾಕ್ಬೇಕಾಗಿತ್ತು, ಮೆನ್ಷನ್ ಮಾಡ್ಬಿಟ್ಟು ವೆನ್ಸ್ಡೇ ಅಂತ ಯಾಕೆ ಹೇಳ್ತಾರೆ. ಐ ಫೀಲ್ ಒಂದೊಂದೊಂದೊಂಥರ. ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಹಿಂದೆ ಹಾಕಿದ್ರೆ ವರ್ಡ್ ಇನ್ನೊಂಥರ ಮೀನಿಂಗ್ ಬರುತ್ತೆ, ಮುಂದೆ ಹಾಕಿದ್ರೆ ಇನ್ನೊಂಥರ ಬರುತ್ತೆ. ಅದೇನು ಮಾಡೋದಕ್ಕಾಗಲ್ಲ. ಎಸ್, ಜೀವಿತ ಅವ್ರಿಗೆ ಈಗ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಅಂತ
ಎಷ್ಟೊಂದು ಜನ ಅನ್ಕೊಂತಾರೆ ಪ್ರಾಬ್ಲಿ ನೋಡಿದ ತಕ್ಷಣ ಓಳು ಸಿಕ್ಕಾಪಟ್ಟೆ ಪ್ರಪೋಸಲ್ಸ್ ಬಂದಿರಬೇಕು ಅಂತ. ಬಟ್ ಟು ಬಿ ಹಾನೆಸ್ಟ್ ನನಗೆ ಅಷ್ಟೇನು ಪ್ರಪೋಸಲ್ಸ್ ಬಂದಿಲ್ಲ. ಸುಮ್ಮನೆ ಈ ಕಮೆಂಟ್ಸಲ್ಲಿ ಮೆಸೇಜ್ ಇನ್ಬಾಕ್ಸಲ್ಲಿ ಐ ಲವ್ ಯು ಅಂತ ಕಳಿಸೋದು ಈಸ್ ಡಿಫ್ರೆಂಟ್. ಎದುರುಗಡೆ ಬಂದು ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದು ಈಸ್ ಡಿಫ್ರೆಂಟ್ ಅಲ್ವಾ. ಆ ಥರ ಪ್ರಾಬ್ಲಿ ಒಂದು ಮೂರು ನಾಲ್ಕು ಬಂದಿರ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ ಒಂದು 5 ಜನ ಬಂದಿರ್ಬೋದು ಅಷ್ಟೇ. ಅಕ್ಸೆಪ್ಟ್ ಮಾಡಿರೋದಿದೆ, ರಿಜೆಕ್ಟ್ ಮಾಡಿರೋದು ಇದೆ. ಸೊ ಏನು ನೋಡಿ ಅಕ್ಸೆಪ್ಟ್ ಮಾಡಿದ್ರೆ, ಏನು ನೋಡಿ ರಿಜೆಕ್ಟ್ ಮಾಡಿದ್ರಿ? ಮನ್ಸ್ ನೋಡಿ ಅಕ್ಸೆಪ್ಟ್ ಮಾಡಿದ್ದಿದೆ. ಅದಾದಮೇಲೆ ಬುದ್ಧಿ ಬಂದಮೇಲೆ ಅದು ಬ್ರೇಕಪ್ ಆಗಿರೋದು ಇದೆ. ಅಂದರೆ ಎಲ್ರಿಗೂ ಪಾಸ್ಟ್ ಇದ್ದೇ ಇರುತ್ತೆ. ಸೊ ಅದು ದೂರ ಹೋಗಿರೋದು ಇದೆ. ಪಾಸ್ಟ್ ಇಸ್ ಪಾಸ್ಟ್. ಸೊ ಇವಾಗ ಖುಷಿಯಾಗಿ ನನ್ನ ಕೆಲಸನ ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ. ಜೀವಿತ ಅವ್ರಿಗೆ ಈಗ ಎಂಥ ಹುಡುಗ ಬೇಕು ಅಂತ ಬುದ್ಧಿ ಬಂದಿರೋದ್ರಿಂದ? ಆ ಥರ ಎಲ್ಲ ಕನ್ಸ್ಕಿನ್ಸೆಲ್ಲ ಏನೂ ಇಲ್ಲ. ನಾವು ಏನೇ ಅಂದ್ಕೊಂಡ್ರು ದೇವರು ಏನು ಹಣೆಯಲ್ಲಿ ಬರ್ದಿರ್ತಾನೋ ಹಾಗೆ ಆಗೋದು. ಸೊ ಮನ್ಸು ಚೆನ್ನಾಗಿದ್ದು ನನ್ನ ವೈಬಿಗೆ ಮ್ಯಾಚ್ ಆಗಿ ನನ್ನ ತರಲೆಗಳನ್ನೆಲ್ಲ ಸಹಿಸ್ಕೊಂಡು ಹೋಗೋವಂಥ ಒಂದು ಒಳ್ಳೆ ಹುಡುಗ ಆಗಿದ್ರೆ ಸಾಕು. ಹೈಟ್ ಹಿಂಗೆ ಇರಬೇಕು, ನಂಗೆ ವೆಯ್ಟ್ ಇರಬೇಕು, ಬಾಡಿ ಇರಬೇಕು. ನಾನು ಓಕೆನಾ? ಇದು ಯಾವ ಥರ ಇದು? ಎದುರುಗಡೆನೇ ಬಂದೇನಿ, ಫೇಸ್ ಟು ಫೇಸ್. ನೋ ಕಮೆಂಟ್ಸ್. ಫೈನಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೀವು ಆನ್ಸರೇ ಕೊಟ್ಟಿಲ್ಲ ನನಗೆ. ಕ್ಯಾಮ್ರಾ ಕಟ್ ಆದ್ಮೇಲೆ ಹೇಳ್ತೀನಿ ನಾನು. ಯಾರಿಗೂ ಬೇಜಾರು ಮಾಡಕ್ಕೆ ಇಷ್ಟ ಇಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬರ್ತಾ ಇದೆ ಸೀರಿಯಲ್. ಆದಷ್ಟು ಬೇಗ ಸಿನಿಮಾ ರಂಗಗಳಲ್ಲೂ ಕೂಡ ಈಗಾಗಲೇ ಒಂದಷ್ಟು ಸಿನಿಮಾಗಳು ಮಾಡಿದ್ರೆ ಮತ್ತಷ್ಟು ಒಳ್ಳೊಳ್ಳೆ ಅವಕಾಶಗಳು ನಿಮ್ದಾಗಲಿ. ಆಲ್ ದ ಬೆಸ್ಟ್. ಮತ್ತಷ್ಟು ನೀವು ಅಂದ್ಕೊಂಡಿರುವಂತಹ ಪಾತ್ರಗಳೇ ನಿಮ್ಗೆ ಸಿಕ್ಕಿಬಿಟ್ಟು ನೀವು ಸಿನಿ ಪ್ರೇಕ್ಷಕರು ಮತ್ತು ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜೀವಿತ ಅಲಿಯಾಸ್ ಮರ್ಯಾದೆ ರಾಮಣ್ಣ ಅವರ ಐಶ್ವರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.